ಗುಡ್ ಮಾರ್ನಿಂಗ್ ಡಿಯರ್. ಓಕೆ, ಹಾಲ್ ಫೈಟರ್ಸ್. ಇವತ್ತು ನಾವು ನಮ್ಮ ಕಂಪನಿಯ ಹೆಡ್ ಆಫೀಸಲ್ಲಿ ಓಕೆ ಯಾವುದು ನ್ಯೂ ಡೆಲ್ಲಿ ದ್ವಾರಕದಲ್ಲಿದ್ದೇವೆ. ಸೊ ನೀವು ನೋಡ್ಬೋದು ಕಂಪನಿದು ಏನೆಲ್ಲ ಕೂಡ ಅವಾರ್ಡ್ಸ್ ಎಲ್ಲ ಕೂಡ ಬಂದಿದೆ. ಪ್ರತಿಯೊಂದು ಕೂಡ ಓಕೆ ಅವಾರ್ಡ್ಸ್ ಎಲ್ಲ ಕೂಡ ಇಲ್ಲಿ ಆಲ್ರೆಡಿ ಶೋಕೇಶಲ್ಲಿ ಇದೆ. ಅದೇ ರೀತಿ ನಮ್ಮಲ್ಲಿ ಓಕೆ ಯಾವುದು ಹೋಮ್ ಕೇರ್ ಪಾಟ್ ಆಗಿರ್ಬೋದು, ಬ್ಯೂಟಿ ಕೇರ್ ಆಗಿರ್ಬೋದು, ಓಕೆನಾ, ಪರ್ಸ್ನಲ್ ಕೇರ್ ಆಗಿರ್ಬೋದು, ಅದರ ಜೊತೆಗೆ ವೆಲ್ ರೂಟ್ ಆಗಿರ್ಬೋದು, ಆ್ಯಂಡ್ ಓಕೆ ಯಾವುದು ವೆಲ್ನೆಸ್ ಸ್ಪಾಟ್ ಆಗಿರ್ಬೋದು, ಆ್ಯಂಡ್ ಓಕೆ ಜೀವಿತ ಆಗಿರ್ಬೋದು, ವಿತ್ ಓಕೆ ಯಾವುದು ವಿತ್ ಡ್ರೆಸ್ ಕೋಡ್ ರಿಲೇಟೆಡ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಫುಡ್ ಸಪ್ಲಿಮೆಂಟೇಷನ್ ಆಗಿರ್ಬೋದು, ನ್ಯೂಟ್ರಿಷನ್ ಪಾಟ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ವೆಟನರಿ ಆ್ಯಂಡ್ ಅಗ್ರಿಕಲ್ಚರ್ ಪಾಟ್ ಓಕೆ ಎಲ್ಲ ಕೂಡ ಅವೈಲೇಬಲ್ ಇದೆ. ಅದರ ಜೊತೆಗೆ ಇವತ್ತು ಓಕೆ ಯಾವುದು ನಮ್ಮೆಲ್ಲ ಲೀಡರ್ಸ್ ಜೊತೆಗೆ ಓಕೆ ನಾವಿಲ್ಲಿ ಹೆಡ್ ಆಫೀಸಲ್ಲಿದ್ದೇವೆ. ಸೊ ಹೆಡ್ ಆಫೀಸಿಗೆ ನಾವೆಲ್ಲ ಕೂಡ ವಿಸಿಟನ್ನು ಮಾಡಿದ್ದೇವೆ. ಈ ಒಂದು ವಿಸಿಟನ್ನು ಮಾಡಿದ್ದಕ್ಕೆ ಇವರಲ್ಲಿ ಓಕೆ ಏನೊಂದು ವಿಷನ್ ಕ್ಲಿಯರ್ ಆಗಿದೆ, ಏನೊಂದು ಎಕ್ಸೈಟ್ಮೆಂಟ್ ಇದೆ ಅದನ್ನು ಓಕೆ ಯಾವುದು ಕೇಳೋಣ. ಓಕೆನಾ, ಇಲ್ಲಿ ಆಲ್ರೆಡಿ ಉಲ್ಗಪ್ಪ ಸರ್ ಇದ್ದಾರೆ. ಓಕೆನಾ, ಅಗ್ರಿಬೊಮ್ಮನಹಳ್ಳಿಯಿಂದ ಬಂದಿರುವಂಥವ್ರು. ಅದರ ಜೊತೆಗೆ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಕೇಳೋಣ. ಹೇಗೆ ಅನ್ನಿಸ್ತು ಸರ್? ಪ್ಲೀಸ್. ನಮಸ್ತೆ. ಎಸ್, ಹೇಳಿ. ಈಗ ಇಲ್ಲಿ ಸೊ ಉಲ್ಗಪ್ಪ ಸರ್, ಏನು ಅನಿಸ್ತಿದೆ ನಿಮಗೆ? ಸರ್, ಈ ಕಂಪ್ನಿ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಯಾವುದೇ ಕಂಪ್ನಿಯಲ್ಲಿ ಹೆಡ್ ಆಫೀಸ್ ನೋಡಿದ್ದಿಲ್ಲ. ಅದೇ ಜೀವನದಲ್ಲಿ ಒಂದಿನ ಫ್ಲೈಟ್ ಹತ್ತದಲ್ಲ, ಅದು ನೋಡಕ್ ಕೂಡ ನಮ್ಗೆ ಹೇಗ್ತಿಲ್ಲ. ತುಂಬಾ ಖುಷಿ ಆಗುತ್ತೆ ಸರ್. ನೆಕ್ಸ್ಟ್ ನಾ ಏನಾರ ಎಷ್ಟೋ ಟ್ರೈನಿಂಗ್ ಬಂದ್ರೆ ತೋಪಾಜ್ ಆಗಿ ಬರ್ತೀನಿ. ಎಸ್, ವೆರಿ ಗುಡ್. ಅದೇ ರೀತಿ ಈಶ್ವರಪ್ಪ ಸರ್ ಇದ್ದಾರೆ, ತೋಪಾಜ್ ರ್ಯಾಂಕ್ನವರು. ಸರ್, ನಿಮಗೆ ಏನು ಅನಿಸ್ತು ಸರ್ ಹೆಡ್ ಆಫೀಸ್? ಖುಷಿ ಆಗ್ತದೆ ಸರ್. ಹಾಂ, ಹರೀಶ್ ಸರ್ ಕಡೆಯಿಂದ ನಾನು ಆಫೀಸ್ ನೋಡಂಗೆ ಆಯ್ತು. AWPLದು ನಾನು ಇಷ್ಟು ವರ್ಷಗಳು ಬೇರೆ ಕಂಪ್ನಿ ಕೆಲಸ ಮಾಡಿದ್ದೀನಿ, ಒಂದು ಆಫೀಸ್ ನೋಡಿಲ್ಲ ಅಥವಾ ನಾನು ಇನ್ಕಮ್ಮು ನೋಡಿಲ್ಲ ಬೇರೆ ಕಂಪ್ನಿಯಾಗ. ಹೈಯೆಸ್ಟ್ ಇನ್ಕಮ್ ಅಂದ್ರೆ 3,000 ರೂಪಾಯಿ ಬೇರೆ ಕಂಪ್ನಿಯಾಗ. ಇದ್ರಾಗ ತೋಪಾಸ್ ಆಗಿ 2,10,000 3.5 ಲಕ್ಷ ತೊಗೊಂಡಿದ್ದೀನಿ. ಇವಾಗ ರುಬಿಸ್ಟರ್ ಆಗ್ತಾ ಇದೆ ಸರ್. ವೆರಿ ಗುಡ್. ಓಕೆನಾ, ಅದೇ ರೀತಿ ಓಕೆ ಯಾವುದು ಅಪ್ಕಮಿಂಗ್ ಓಕೆ ಯಾವುದು ರುಬಿಸ್ಟಾರ್ ಅಚೀವರ್ ಇದ್ದಾರೆ ಮುತ್ತಪ್ಪ ಸರ್. ಪ್ಲೀಸ್ ಸರ್. ಎಸ್, ಗುಡ್ ಮಾರ್ನಿಂಗ್ ಫೈಟರ್ಸ್. ಆ್ಯಕ್ಚುಲಿ ಪ್ರೆಸೆಂಟ್ ಲೆವೆಲ್ ತೋಪಾಜ್ ಇದೆ. ಈ ಮಂತ್ ರುಬಿಸ್ಟಾರ್ ಕಂಪ್ಲೀಟ್ ಮಾಡ್ತೀನಿ. ತುಂಬ ಖುಷಿ ಆಗ್ತಾಯಿದೆ. ಡೈರೆಕ್ಟ್ ಸೆಲ್ಲಿಂಗಲ್ಲಿ ಒಂದು ವಿಷನ್ ಇಟ್ಕೊಂಡು ಬಂದ್ವಿ, ಮುಂದಿನ ಪರಿವಾರಕ್ಕೋಸ್ಕರ ಕೆಲಸ ಮಾಡ್ತಿದ್ವಿ. ಸೊ ಶಾರ್ಟ್ ವಿಷನ್ ಕ್ಲಿಯರ್ ಆಯಿತು. ಆಲ್ರೆಡಿ ಹೆಡ್ ಆಫೀಸಿಗೆ ಬಂದಿದ್ವಿ, ನಾಳೆ SSಗೆ ಹೋಗ್ತಾ ಇದ್ವಿ. ಅದೇ ರೀತಿ ನೆಕ್ಸ್ಟ್ ಇಯರ್ಗೆ 100% 10 ಜನ ತೋಪಾಜ್ನ SSಗೆ ತರ್ತೀನಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. ಎಸ್, ಕಂಗ್ರ್ಯಾಚುಲೇಷನ್ಸ್ ಸರ್. ಅದೇ ರೀತಿ ಓಕೆ ಯಾವುದು HP ಹಳ್ಳಿಯಿಂದ ಓಕೆ ಯಾವುದು ನಾಗರಾಜ್ ಸರ್ ಇದ್ದಾರೆ. ಸರ್, ನಿಮಗೇನು ಅನಿಸ್ತದೆ ಸರ್? ಸರ್, ಇಲ್ಲಿಂದ ನಾನು ಈಗ ಪ್ರಾಡಕ್ಟ್ ಈಗ ಬೇರೆ ಅಗ್ರಿಕಲ್ಚರ್ ಕೆಲಸ ಮಾಡಿದ್ವಿ, ಸಕ್ಸಸ್ ಆಗಿಲ್ಲ. ಹಾಂ ಸರ್, ಇದರಲ್ಲಿ ನನಗೆ ಸಕ್ಸಸ್ ಆಗಿದೆ. ಎಸ್. ಆಮೇಲೆ ಹೆಡ್ ಆಫೀಸನ್ನು ನೋಡಿ ನಿಮಗೆ ಏನು ಅನಿಸ್ತು ಸರ್? ಸರ್, ತುಂಬ ಖುಷಿ ಆಯಿತು. ಬೇರೆ ಇದರಲ್ಲಿ ಕೆಲಸ ಮಾಡಿದ ಹೆಡ್ ಆಫೀಸ್ ನೋಡಿದ್ದಿಲ್ಲ, ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಆಮೇಲೆ ಮುಂದೆ ವೆರಿ ಗುಡ್ ಸರ್. ಓಕೆನಾ, ಅದೇ ರೀತಿ ಓಕೆನಾ ನಮ್ಮ ಚೋರ್ನೂರು ಓಕೆ ರವಿ ಸರ್ ಇದ್ದಾರೆ. ಸರ್, ಪ್ಲೀಸ್ ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ನಮಸ್ಕಾರ ಸರ್. ಅಗ್ರಿಕಲ್ಚರ್ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಬಟ್ ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ದೆ, ಬಟ್ ಹೆಡ್ ಆಫೀಸ್ನ ನೋಡೋಕ್ಕಾಗಲಿಲ್ಲ. ಒಳ್ಳೆ ಗುಡ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಒಳ್ಳೆ ವಿಷನ್ನು ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಫ್ಲೈಟ್ ಎಲ್ಲದನ್ನ ಸುಮ್ಮನೆ ಕನಸಲ್ಲಿ ಕಾಣ್ತಾ ಇದ್ವಿ. ಇವಾಗ ನರ್ಸ್ ಮಾಡೋಗಳ ಒಂದು ಅವಕಾಶವನ್ನು AWPL ಕೊಟ್ಟಿದೆ. ಸಕ್ಸಸ್ಫುಲ್ ಜರ್ನಿ ಕಡೆ ಜನರನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗುವಂಥ ಕಂಪ್ನಿ ಅಂತ ಹೇಳ್ತಿದ್ರೆ AW ಅಂತ ಹೇಳ್ತಿರೋದು. ಥ್ಯಾಂಕ್ ಯು ಸರ್. ಎಸ್ ಸರ್. ಓಕೆನಾ, ಅದೇ ರೀತಿ ಓಕೆ ಯಾವುದು ಖಾನಾವಸಗಳಿಂದ ಓಕೆನಾ ಒಂದು ಎಕ್ಸ್ಪೀರಿಯನ್ಸ್ ಓಕೆ ಲೀಡರ್ ಇದ್ದಾರೆ. ಓಕೆ ಯಾವುದು ಪರಮೇಶ್ ಸರ್, ಪ್ಲೀಸ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಇಲ್ಲಿ ಭಾಳ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ಕೆಲವೊಂದು ಕಂಪ್ನಿಯಲ್ಲಿ ನಾವು ಕೆಲಸ ಮಾಡೋದಕ್ಕಿಂತ ಹೆಚ್ಚಿನ ರೀತಿ ಕಂಪ್ನಿ ಬಗ್ಗೆ, ಕಂಪ್ನಿ ವಿಷನ್ ಏನಿದೆ ಅದು ತಿಳ್ಕೊಂಡಿರಲ್ಲ. ಬಟ್ ಕಂಪ್ನಿ ಹೆಡ್ ಆಫೀಸಿಗೆ ಬಂದು ಆಲೋಚನೆ, ನಮ್ಮ ವಿವೇಚನೆಗೆ ಇನ್ನೂ ಎಕ್ಸ್ಟ್ರಾ ಒಂದು ವಿಟಮಿನ್ ಸಿಕ್ಕ ಆಗುತ್ತೆ. ಆ ಕಾರಣದಿಂದ ನಾವು ಏನೇ ಮಾಡಲಿಕ್ಕೂ ಒಂದು ಸ್ಫೂರ್ತಿ ಇರುತ್ತೆ. ನಾವು ನಮ್ಮ ಕಣ್ಣಾರೆ ಹೆಡ್ ಆಫೀಸ್ ನೋಡಿದಾಗ, ಹೆಡ್ ಆಫೀಸಲ್ಲಿ ಇರ್ತಕ್ಕಂಥವ್ರು ನೋಡಿದಾಗ ಏನಾಗುತ್ತೆ, ಒಂದು ಮೋಸಮ್ ನೋಡಿದಾಗ ನಮಗೆ ಜಾಸ್ತಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಉತ್ಸಾಹ ಬರುತ್ತೆ. ಮತ್ತು ನೆಕ್ಸ್ಟ್ ಇದ್ದವ್ರಿಗೂ ಕರ್ಕೊಂಬರ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಎಷ್ಟೋ ಜನ ಇವತ್ತಿನ ದಿನ ಹಳ್ಳಿಲಿ ಇರ್ತಕ್ಕಂಥವ್ರು ಫ್ಲೈಟಲ್ಲಿ ಬಂದರು ಅಂತಂದರೆ ಮುಂದೊಂದು ದಿನ ಈ ಕಂಪ್ನಿ ಮುಖಾಂತರ ಇನ್ನೂ ಬೇರೆ ಬೇರೆ ವಿದೇಶ ಪ್ರಯಾಣ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಂಪ್ನಿ ಪರವಾಗಿ ನಾನು ಮಾತಾಡ್ತಿದ್ದೆ. ಎಸ್ ಸರ್, ಎಸ್ ಸರ್. ಓಕೆ, ಅದೇ ರೀತಿ ಓಕೆ ಯಾವುದು ನಮ್ಮ ಬಳ್ಳಾರಿಯ C&F ಓನರ್ ಓಕೆ ಯಾವುದು ಗೋಪಿ ಸರ್ ಇದ್ದಾರೆ. ಪ್ಲೀಸ್ ಸರ್, ಓಕೆ ನಿಮ್ಮ ಒಂದು ಅನುಭವ ಸರ್. C&F ಅಲ್ಲ, ಡೆಲ್ಲಿ ಆಫೀಸ್ ನೋಡಿ ನನಗೆ ಭಾಳ ಚೆನ್ನಾಗಿ ಅನಿಸ್ತು. ನಾನಿವಾಗ ಇಲ್ಲಿ ಅಲ್ಲಿ ಪ್ರೆಸೆಂಟ್ ಪ್ಲಾಟಿನಮ್ ರ್ಯಾಂಕಲ್ಲಿದ್ದೇನೆ. ನೆಕ್ಸ್ಟ್ SYSಗೆ ಬರೋಷ್ಟೊತ್ತಿಗೆ ನಾನು ರುಬಿಸ್ಟಾರ್ ಆಗ್ತೇನೆ ಅಂತೇಳಿ ಕಮಿಟ್ಮೆಂಟ್ ಇಟ್ಕೊಳ್ತಾರೆ. ಎಸ್, ವೆರಿ ಗುಡ್ ಸರ್. ಅದೇ ರೀತಿ ಓಕೆ ನಮ್ಮ ಕೃಷ್ಣ ಸರ್ ಇದ್ದಾರೆ. ಸರ್, ಪ್ಲೀಸ್ ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ಸರ್, ನಾನು ಇದಕ್ಕೂ ಮುಂಚೆ 2-3 ನೆಟ್ವರ್ಕ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ. ಬೇರೆ ನೆಟ್ವರ್ಕ್ ಕಂಪನಿಲಿ 6 ತಿಂಗಳು ಕೆಲಸ ಮಾಡಿದ ಸಹಿತ ನನ್ನ ಇನ್ಕಮ್ ಕೇವಲ 2,024 ರೂಪಾಯಿ ಆಗಿತ್ತು. ಈ ಕಂಪ್ನಿಲಿ ಕೇವಲ ಒಂದೇ ತಿಂಗಳಲ್ಲಿ 2,500 ತಗೊಂಡೆ.
2ನೇ ತಿಂಗಳಲ್ಲಿ 7,500 ತೊಗೊಂಡೆ. ನಾನು ಕೆಳಗೆ ಇರ್ತಕ್ಕಂಥವ್ರಿಗೆ 4 ಜನಕ್ಕೆ 2,500 ಇನ್ಕಮ್ ಕೊಟ್ಟೆ. ಈ ಕಂಪನಿಯ ಪ್ರಾಡಕ್ಟ್ ನೋಡಿ ನನಗೆ ಬೇರೆಯವರಿಗೆ ಚಿಟಿಕೆ ಹೊಡೆದು ನಾನು ಇದ್ರ ಬಗ್ಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಷ್ಟು ಧೈರ್ಯ ಬಂದಿದೆ ಸರ್. ಎಸ್, ವೆರಿ ಗುಡ್ ಸರ್. ಅದೇ ರೀತಿ ಆದಿಲ್ ಸರ್, ಪ್ಲಾಟಿನಮ್ ಅಚೀವರ್, ಪ್ಲೀಸ್ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಬೇರೆ ಬೇರೆ ಕಂಪನೀಲಿ ಮಾಡಿದ್ವಿ, ಇಲ್ಲ ಅಂತಲ್ಲ. ನೀವು ಹೆಡ್ ಆಫೀಸ್ ನೋಡಿದ್ದಿಲ್ಲ, ಏನಿಲ್ಲ, ಬರೀ ಕೇಳ್ತಿದ್ವಿ ಅಲ್ಲಿ ಆಫೀಸ್ ಇದೆ, ಇಲ್ಲಿ ಆಫೀಸ್ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಬಂದಿದೆ. ಆಮೇಲೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ಗೂ ಆಯಿತು. 1 ಇಯರಲ್ಲಿ 1,70,000 ಇನ್ಕಮ್ ಅರ್ನ್ ಮಾಡಿದ್ದೀನಿ ನಾನು. ಓಕೆ, ಈ ಹೆಡ್ ಆಫೀಸನ್ನು ನೋಡಿದ ಮೇಲೆ ಓಕೆ ನಿಮಗೆ ಏನು ಅನಿಸ್ತಾ ಇದೆ ಸರ್ ಲೈಫಲ್ಲಿ? ಸೊ ಒಂದು ನೆಕ್ಸ್ಟ್ ಲೆವೆಲ್ನ ನಾನು ಟೀಮ್ನ ಎಲ್ಲರಿಗೂ ಅಚೀವ್ಮೆಂಟ್ ಕೊಡಿಸ್ತಾ ನೆಕ್ಸ್ಟ್ SOSಗೆ 10 ಜನ ಟೀಮ್ SOS ಕರ್ಕೊಂಬರ್ತೀನಿ. ಎಸ್, ವೆರಿ ಗುಡ್. ಓಕೆ, ಅದೇ ರೀತಿ ಓಕೆ ಯಾವುದು ನಮ್ಮ ಶಿಲ್ಪಾ ಮೇಡಮ್ ಇದ್ದಾರೆ ಸರ್, ನಿಮಗೆ ಏನು ಅನ್ನಿಸ್ತು ಮೇಡಮ್ ಹೆಡ್ ಆಫೀಸನ್ನು ನೋಡಿ? ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಿಲ್ಪಾ ಅಂತೇಳಿ. ನಾನು ಎಕ್ಸ್ಪೆಷಲಿ ಫಸ್ಟ್ ಇದು ವರ್ಕ್ ಬಂದು ನಾನು ಎಲ್ಲೂ ಮಾಡಿಲ್ಲ. ಆದರೆ ನಾನು ನಾರ್ಮಲಿ ವರ್ಕ್ ಮಾಡ್ತಿದ್ದೀನಿ ಪ್ರೈವೇಟಲ್ಲಿ. ಆದರೆ ಇದರಲ್ಲಿ ಕೂಡ ವರ್ಕ್ ಮಾಡಿ ಮಂತ್ಲಿ 50,000 ಎಬೋವ್ ತೊಗೋಬೋದು ಅನ್ನೋ ಒಂದು ಅಚೀವ್ಮೆಂಟು ಗೊತ್ತಾಯಿತು. ಮತ್ತು ಹೆಡ್ ಆಫೀಸ್ ನೋಡೋದ್ರಿಂದ ನಂತರನೇ ಕೆಳಗಡೆ ಅಚೀವರ್ಸ್ ರೆಡಿ ಮಾಡ್ಬೋದು ಅನ್ನೋದಿತ್ತು. ಆಲ್ರೆಡಿ 3 ಸಿಲ್ವರ್ ಆಗಿದ್ದಾರೆ. ನೆಕ್ಸ್ಟ್ ನಾನು ಏನು ರೂಬಿ ಸ್ಟಾರ್ ಹೋದ್ರೆ ತೋಪಾಜ್ ಅಚೀವರ್ಸ್ನ ಸಾಮಾನ್ಯ ಅಂದ್ರೂ 6 ಮೆಂಬರ್ಸ್ ರೆಡಿ ಮಾಡಿದ್ದೀನಿ. ವೆರಿ ಗುಡ್. ಅದೇ ರೀತಿ ಓಕೆ ಯಾವುದು ನಮ್ಮ ರವಿಯಾ ಮೇಡಮ್ ಕೂಡ ಇದ್ದಾರೆ ಓಕೆನಾ. ಬಟ್ ಓಕೆ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ. ಬಟ್ ಓಕೆ ಯಾವುದು 1 more ಓಕೆ ಲೀಡರ್ ಓಕೆ ಯಾವುದು ನಮ್ಮ ಕಂಪ್ನಿಯಿಂದ ಭಾಗದಿಂದ ಬಂದಂಥ ವ್ಯಕ್ತಿ ರೇಣುಕಾ ಮೇಡಮ್, ಪ್ಲೀಸ್ ನಿಮಗೆ ಏನು ಅನ್ನಿಸ್ತು ಮೇಡಮ್? ಎಲ್ಲರಿಗೂ ನಮಸ್ಕಾರ. ನಾನು ಈ 3-4 ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ. ಯಾವ ಕಂಪ್ನಿಯಲ್ಲೂ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗಲಿಲ್ಲ ಯಾರೂ. ನಾನು ಇದರಲ್ಲೂ ಸ್ವಲ್ಪ ಬೇಜಾರಿಂದನೇ ಮಾಡಿದ್ದೆ. ಆದರೆ 1 ವರ್ಷದಲ್ಲಿ ನಾನು ಗೋಲ್ಡ್ ಅಚೀವ್ ಮಾಡಿದ್ದೀನಿ. ಈ ಹೆಡ್ ಆಫೀಸ್ ಡೆಲ್ಲಿಯಲ್ಲಿ ಹೆಡ್ ಆಫೀಸ್ ನೋಡೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಎಲ್ಲಿ ಈ ಥರ ಕರ್ಕೊಂಡೋಗಿ ನಮಗೆಲ್ಲೂ ತೋರಿಸಿಲ್ಲ ಯಾರು. ಅದರಲ್ಲಿ ಇಂಥ ನಾವು ಬಡ ಸ್ಥಿತಿಯಲ್ಲಿರೋರೆಲ್ಲ ಫ್ಲೈಟಲ್ಲಿ ಬಂದು ಡೆಲ್ಲಿಗೆ ಬಂದು ಇಲ್ಲಿ ಹೆಡ್ ಆಫೀಸ್ ನೋಡಿ ಮತ್ತೆ ನಾವು ರಾಮನಗರಕ್ಕೆ ಹೋಗಿ ನಾವು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ನಾವು. ನೆಕ್ಸ್ಟ್ ಲೆವೆಲ್ನೇ ನಾನು ಕೆಳಗಡೆ ಇರೋರ್ನ ಕೂಡ ನಾನು ತೊಗೊಂಬರ್ತೀನಂತ ನಾನು ಈ ಮೂಲಕ ತಿಳಿಸುತ್ತೇನೆ. ಎಸ್, ವೆರಿ ಗುಡ್. ಅದೇ ರೀತಿ ಓಕೆ ಯಾವುದು 1 more ಲೀಡರ್ ಓಕೆ ಯಾವುದು ಅಪ್ಕಮಿಂಗ್ ಓಕೆ ತೋಪಾಜ್ ಆ್ಯಂಡ್ ಓಕೆ ವೆರಿ ಎಕ್ಸ್ಪೀರಿಯನ್ಸ್ ಇರುವಂಥ ಪರ್ಸನ್ ಓಕೆ ರಾಜಪ್ಪ ಸರ್, ಓಕೆ ಏನು ಹೇಳ್ತೀರಾ ಸರ್? ನಮಸ್ತೆ. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಕಾರಣ ಇಷ್ಟೇ, ನನಗೆ ಅವಕಾಶ ಕೊಟ್ಟಂಥ ಮುತ್ತಪ್ಪ ಸರ್ ಮತ್ತು ಹರೀಶ್ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಕಾರಣ ಯಾಕಂದರೆ ಒಬ್ಬ ವ್ಯಕ್ತಿಗೆ ಹಿಂದೆ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕಂತ ಹೇಳ್ತಾರೆ. ನನಗೆ ಗುರಿ ಇತ್ತು, ಗುರು ಕರೆಕ್ಟಾದ ವೇದಿಕೆಯಲ್ಲಿ ಸಿಗಲೇ ಇಲ್ಲ. ಬಟ್ ಈ AWPಯಲ್ಲಿ ನನಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ. ಅವ್ರನ್ನ ನಾನು ಮಾರ್ಗದರ್ಶಕನ ತಗೊಂಡು ನನ್ನ ಏನು ಗುರಿನ ನಾನು ತಲುಪಲಿಕ್ಕೆ ಎಷ್ಟು ವೇಗವಾಗಿ ಹೋಗೋಕ್ಕೆ ಸಾಧ್ಯನೋ ಅಷ್ಟು ಟ್ರೈ ಮಾಡ್ತೀನಿ. ನನ್ನ ಕೆಳಗಡೆ ಇರೋಂಥ ನನ್ನ ಆತ್ಮೀಯ ಲವ್ಲಿ ಡೌನ್ಲೈನ್ಸ್ ಅಥವಾ ನಮ್ಮ ಮೆಂಟರ್ಸ್ನ ನಾನು ತುಂಬ ಆತ್ಮೀಯವಾಗಿ ತಗೊಂಡು ತುಂಬ ವೇಗವಾಗಿ ಬೆಳೆಯೋಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀನೋ ಅದೆಲ್ಲ 100% ಎಫರ್ಟ್ ಹಾಕ್ತೀನಿ. ಯಶಸ್ಸು ಲಾಸ್ಟ್ ಟೈಮ್ ಬಂದಾಗ ನನಗೆ ಖುಷಿಯಾಗಿತ್ತು. ಕಾರಣ ಏನಂದರೆ ಒಬ್ಬ ವ್ಯಕ್ತಿಗೆ ಒಂದು ಮಸ್ತಕದಲ್ಲಿರೋಂಥ ವಿಚಾರನ ತುಂಬ ದಾರಿ ಏನೋ ಎರೆದ್ರೆ ಅದೆಲ್ಲ ಹೆಂಗೆ ಬೆಳಕಿಗೆ ಬರುತ್ತೆ ಅನ್ನೋದಕ್ಕೆ AWPಯಲ್ಲಿರೋಂಥ ಪ್ರತಿಯೊಬ್ಬ ಲೀಡರ್ಸು ಕಾರಣ. ನಾನು ಅದನ್ನು ಟ್ರೈನಿಂಗ್ ತೊಗೊಂಡಾದ್ಮೇಲೆ ಫಸ್ಟು ನಾನು ಸಿಲ್ವರ್ ಇದ್ದೆ, ಇವತ್ತು ನಾನೇ ಪ್ಲಾಟಿನಮ್ ಕಂಪ್ಲೀಟ್ ಆಗಿದೆ. ನಾನು ಅಲ್ಲಿ ಬರ್ದು ಬಂದಿದ್ದೆ, ನೆಕ್ಸ್ಟ್ ನಾನು ಬರೋವರೆಗೆ ಪ್ಲಾಟಿನಮ್ ಕಂಪ್ಲೀಟ್ ಆಗಿರುತ್ತೆ ಅಂತ. ಬರ್ದು ಬರ್ತೀನಿ. ನೆಕ್ಸ್ಟ್ ಮಂತೇ ನನ್ನ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ತೋಪಾಜು ತುಂಬ ಖುಷಿ ಆಗುತ್ತೆ. 2,10,000 ಆರ್ಡಿನರಿ ಪರ್ಸನ್ಸ್ ತಗೊಳ್ಳೋವಂಥ ಏಕೈಕ ಪ್ಲಾಟ್ಫಾರ್ಮು AWPL ಅಂತ ಹೇಳ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾರೆಲ್ಲ ಬರ್ತೀರೋ ಅವರಿಗೆಲ್ಲ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಲೀಡರ್ಸ್ ಅಂಡ್ ಥ್ಯಾಂಕ್ ಯು ಫೈಟರ್ಸ್. ಎಸ್, ಓಕೆನಾ ಡಿಯರ್ ಫೈಟರ್ಸ್. ಓಕೆ ಇವತ್ತು ನಮ್ಮ ಇಲ್ಲಿ ಟೋಟಲ್ ಓಕೆ ಏನೀಗ 14 ಜನ ಇವತ್ತು ಓಕೆ ಫೈಟರ್ಸ್ ಇವತ್ತು ನಾವು ಕರ್ನಾಟಕದಿಂದ ಬಂದಿದ್ದೇವೆ. ಇವತ್ತು ಅವರೆಲ್ಲ ಕೂಡ ಒಂದು ಎಕ್ಸ್ಪೀರಿಯೆನ್ಸನ್ನು ನೀವು ಕೇಳಿದ್ರಿ. ಇವತ್ತು ನೋಡಿ ಕೆಲವೊಂದು ಕಂಪನಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೇಳ್ತಾರೆ, ನಾವೆಲ್ಲ ಕೂಡ ಓಕೆ ಪ್ಲಾನನ್ನು ಕೊಡಬೇಕಾದ್ರೆ ಓಕೆ ಯಾವುದು ಕಂಪನಿ ಹೆಡ್ ಆಫೀಸ್ ಇಲ್ಲಿದೆ, ಕಂಪನಿ ಹೆಡ್ ಆಫೀಸನ್ನು ನೀವು ನೋಡಿದ್ದೀರಾ ಏನಂತೆಲ್ಲ ಕೂಡ ಹೇಳ್ತಾರೆ. ಬಟ್ ಇವತ್ತು ಓಕೆ ಯಾವುದು ನಮಗೆಲ್ಲ ಕೂಡ ಖುಷಿ ಆಗ್ತಾ ಇದೆ ವಿತ್ ಓಕೆ ಯಾವುದು ಹೆಡ್ ಆಫೀಸನ್ನು ನೋಡಲಿಕ್ಕೆ, ವಿತ್ ಓಕೆ ಯಾವುದು ಕಂಪನಿಯನ್ನು ಇವತ್ತಕ್ಕೆ ಟ್ರೈನಿಂಗನ್ನು ತೊಗೊಳ್ಳಿಕ್ಕೆ, ವಿತ್ ನಾವು ಫ್ಲೈಟಲ್ಲಿ ಬಂದಿದ್ದೇವೆ. ಇವತ್ತಕ್ಕೆ ಯಾವುದು ನಾವು ಗ್ಯಾರಂಟಿಯನ್ನು ಕೊಡ್ಬೋದು. ಇವತ್ತಕ್ಕೆ ದಿಲ್ಸೆ ಇವತ್ತು ಹೇಳ್ಬೋದು. ಇವತ್ತಕ್ಕೆ ಯಾವುದು ಕಂಪನಿ ಇವತ್ತು ಯಾವುದೇ ಥರದಲ್ಲಿ ಓಕೆ ಯಾವುದು ಫೇಕ್ ಇಲ್ಲ, 100% ಓಕೆ ಯಾವುದು ಟ್ರೂ ಇದೆ. ಇದರಲ್ಲಿ ಇವತ್ತಕ್ಕೆ ಎಷ್ಟೋ ಜನ ಇವತ್ತಕ್ಕೆ ಕೆರಿಯರ್ನ ಕಟ್ಕೊಂಡಿದ್ದಾರೆ. ಈಗ ತಾನೇ ಓಕೆ ನಾವು ನೋಡಿದ್ವಿ ಎಂಟ್ರಿ ಆಗ್ತಿದ್ದಂಗೆ ಇವತ್ತಕ್ಕೆ ಯಾವುದು ಈ ಒಂದು ಕಂಪನಿಯಲ್ಲಿ ಓಕೆನಾ ಡಾಕ್ಟರ್ ಶಿವಕುಮಾರ್ ಸರ್ ಕೂಡ ಇದ್ದರು. ಕಂಪನಿಯ ಓಕೆ ಯಾವುದು ಫಾಸ್ಟೆಸ್ಟ್ ಓಕೆ ಅಚೀವರ್ ಓಕೆ ಹೈಯೆಸ್ಟ್ ಡೈಮಂಡನ್ನು ಕ್ರಿಯೇಟ್ ಮಾಡಿರುವಂಥ ಪರ್ಸನ್, ಅವರನ್ನು ಕೂಡ ಓಕೆ ಯಾವುದು ನಾವು ಭೇಟಿ ಆದ್ವಿ. ಇವತ್ತಕ್ಕೆ ಅವರನ್ನು ಕೂಡ ಓಕೆ ಭೇಟಿ ಆದಾಗ
ಇವತ್ತಕ್ಕೆ ನಮಗೆ ಕೂಡ ಅನಿಸ್ತು, ಇವತ್ತಕ್ಕೆ ಅವರು ಕೂಡ 8ರಿಂದ 9 ವರ್ಷದಲ್ಲಿ ಸೇಮ್ ಓಕೆ ನಾರ್ಮಲ್ ಒಂದು ಓಕೆ ಡಿಶನ್ನು ತೊಗೊಂಡ್ರು, ಇವತ್ತಕ್ಕೆ ಯಾವುದು 46 ಕೋಟಿ ಇನ್ಕಮನ್ನು ಅರ್ನ್ ಮಾಡಿದರು. ಸೊ ನಿಮಗೆ ಕೂಡ ಓಕೆ ಎಲ್ಲರಿಗೂ ಕೂಡ ಓಕೆ ಈ ಒಂದು ಸಿಸ್ಟಮ್ ಓಕೆ ಅಸ್ಲಿ ಪಿ ಎಸ್ ಅನ್ನೋದಕ್ಕೆ ಯಾವ್ದು ಸಿಕ್ಕಿದೆ. ಸೊ ಎಲ್ಲರೂ ಕೂಡ ಆದಷ್ಟು ಬೇಗ ಓಕೆನಾ ಡೈಮಂಡನ್ನು ಆಗೋಣ. ಆರ್ ಯು ರೆಡಿ? ಆರ್ ಯು ರೆಡಿ? ಆರ್ ಯು ರೆಡಿ? ಸೌತ್ ಇಂಡಿಯಾದಲ್ಲಿ ಓಕೆನಾ ಕರ್ನಾಟಕದಲ್ಲಿ ನಮ್ಮ ಒಂದು ಟೀಮನ್ನು ಓಕೆ ಯಾವುದು ರಾಕಿಂಗ್ ಅನ್ನೋ ಓಕೆ ಯಾವುದು ಬಿಸ್ನೆಸ್ಸನ್ನು ಮಾಡಲಿಕ್ಕಿದೆ. ಫಾಸ್ಟೆಸ್ಟ್ ಓಕೆ ಯಾವುದು ಅಚೀವರ್ಸನ್ನು ಈ ಒಂದು ಟೀಮಲ್ಲಿ ಕ್ರಿಯೇಟ್ ಮಾಡಲಿಕ್ಕಿದೆ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಓಕೆ ಆಲ್ ಫೈಟರ್ಸ್ ಓಕೆ ಫಾರ್ ಯುವರ್ ಗ್ರೇಟ್ ಸಪೋರ್ಟ್.